ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನೀವು ಬೆಂಗಳೂರಿನ ನೈಸ್ ರಸ್ತೆಯಲ್ಲಿ ಓಡಾಡ್ತೀರಾ? ಪ್ರತಿದಿನ ₹100 ಟೋಲ್ ಕಟ್ಟಿ ಸುಸ್ತಾಗಿದ್ದೀರಾ? ಹಾಗಾದ್ರೆ ಈ ವಿಡಿಯೋ ನೀವು ಮಿಸ್ ಮಾಡದೆ ನೋಡಲೇಬೇಕು. ಯಾಕಂದ್ರೆ ಕರುನಾಡಿನ ಅತಿ ದೊಡ್ಡ ಹಗರಣ ಅಂತಾನೆ ಕರೆಸಿಕೊಳ್ತಾ ಇರೋ ನೈಸ್ ರಸ್ತೆ ಯೋಜನೆಯ ಅಸಲಿ ಬಣ್ಣ ಈಗ ಬಯಲಾಗಿದೆ. ಸ್ವತಃ ಹೈಕೋರ್ಟ್ ಈ ಯೋಜನೆ ವಿರುದ್ಧ ಕಟು ಟೀಕೆ ಮಾಡಿದ್ದು, ನೈಸ್ ಯೋಜನೆಯಲ್ಲಿ ನೈಸ್ ಅನ್ನೋದು ಏನೂ ಇಲ್ಲ, ಇದು ರೈತರ ಹೊಟ್ಟೆ ಮೇಲೆ ಹೊಡೆದ ಯೋಜನೆ ಅಂತ ಛೀಮಾರಿ ಹಾಕಿದೆ. ಇದರ ಬೆನ್ನಲ್ಲೇ ಎಚ್ಚೆತ್ತಿರುವ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಯಾರು ನೈಸ್ ರಸ್ತೆಯಲ್ಲಿ ಟೋಲ್ ಕಟ್ಬೇಡಿ ಅಂತ ಕನ್ನಡಿಗರಿಗೆ ಕರೆ ಕೊಟ್ಟಿದ್ದಾರೆ. ಹಾಗಾದ್ರೆ 25 ವರ್ಷಗಳ ಹಿಂದೆ ಶುರುವಾದ ಈ ನೈಸ್ ಯೋಜನೆಯ ಅಸಲಿ ಉದ್ದೇಶ ಏನಾಗಿತ್ತು? ಈಗ ಆಗಿದ್ದೇನು? ರೈತರ ಜಮೀನು ಕಿತ್ಕೊಂಡು ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿದ್ದು ಹೇಗೆ? ಇದೆಲ್ಲ ಗೊತ್ತಿದ್ರೂ ರಾಜ್ಯ ಸರ್ಕಾರಗಳು ನೈಸ್ ಕಂಪನಿ ವಿರುದ್ಧ ಆಕ್ಷನ್ ತಗೊಳ್ತಿಲ್ಲ ಯಾಕೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೈಸ್ ಹಗರಣದ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೈಸ್ ಯೋಜನೆಯಲ್ಲಿ ನೈಸ್ ಆಗಿರೋದು ಏನೂ ಇಲ್ಲ, ಹೈಕೋರ್ಟ್ ಫುಲ್ ಗರಂ. ಸ್ನೇಹಿತರೆ, ನೈಸ್ ಸಂಸ್ಥೆ ಹಾಗೂ ಕೆಐಎಡಿಬಿ ಸಲ್ಲಿಸಿದ್ದ ಮೇಲ್ಮನವಿಯನ್ನ ವಜಾಗೊಳಿಸಿರುವ ಹೈಕೋರ್ಟ್ನ ವಿಭಾಗೀಯ ಪೀಠ ಬೆಚ್ಚಿ ಬೀಳಿಸುವಂತ ಸತ್ಯಗಳನ್ನು ಹೊರಹಾಕಿದೆ. ಈ ನೈಸ್ ಯೋಜನೆಯಲ್ಲಿ ರೈತರ ಭೂಮಿ ಮತ್ತು ಅವರ ಮುಂದಿನ ಪೀಳಿಗೆಯ ಬದುಕನ್ನು ಕಿತ್ತುಕೊಳ್ಳಲಾಗಿದೆಯೇ ಹೊರತು ಬೇರೇನು ಒಳ್ಳೆಯದಾಗಿಲ್ಲ. ಇದೊಂದು ರಾಜ್ಯದ ಅತಿದೊಡ್ಡ ಹಗರಣ. ಸಂವಿಧಾನದ ಪರಿಚ್ಛೇದ 300A ಅಡಿ ರೈತರಿಗೆ ಸಿಗಬೇಕಾದ ಪರಿಹಾರವನ್ನೇ ಕೊಟ್ಟಿಲ್ಲ ಅಂತ ನ್ಯಾಯಮೂರ್ತಿಗಳಾದ ಡಿ.ಕೆ. ಸಿಂಗ್ ಮತ್ತು ಟಿ.ಎಂ. ನದಾಫ್ ಅವರ ಪೀಠ ಚಾಟಿ ಬೀಸಿದೆ. ಬರೀ ಇಷ್ಟೇ ಅಲ್ಲ, ರೈತರ ಕಣ್ಣೀರಿನ ಮೇಲೆ, ಸಾರ್ವಜನಿಕರ ಹಣದ ಮೇಲೆ ನೈಸ್ ಸಂಸ್ಥೆ ಮಾತ್ರ ಅತಿಮಾನುಷ ಮಟ್ಟದಲ್ಲಿ ಲಾಭ ಮಾಡಿಕೊಂಡಿದೆ. ಇದೊಂದು ಸ್ವತಂತ್ರ ತನಿಖೆ ಹಾಗೂ ಫೋರೆನ್ಸಿಕ್ ಆಡಿಟ್ ನಡಿಬೇಕಾದ ಪ್ರಕರಣ ಅಂತ ಕೋರ್ಟ್ ಕಟುವಾಗಿ ಹೇಳಿದೆ. ಅಂದುಕೊಂಡಿದ್ದೇನು ಆಗಿದ್ದೇನು? ಏನಿದು ಮಾಸ್ಟರ್ ಪ್ಲಾನ್? ಅಸಲಿಗೆ ಈ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಅಥವಾ ನೈಸ್ ಯೋಜನೆ ಶುರುವಾಗಿದ್ದು 1995ರಲ್ಲಿ. ಆಗ ರಾಜ್ಯದಲ್ಲಿ ಎಚ್.ಡಿ. ದೇವೇಗೌಡರ ಸರ್ಕಾರ ಇತ್ತು. ಬೆಂಗಳೂರು ಮತ್ತು ಮೈಸೂರು ನಡುವೆ 111 ಕಿಲೋಮೀಟರ್ ಉದ್ದದ ಎಕ್ಸ್ಪ್ರೆಸ್ ವೇ ನಿರ್ಮಾಣ, 41 ಕಿಲೋಮೀಟರ್ ಫೆರಿಫೆರಲ್ ರಸ್ತೆ, 9 ಕಿಲೋಮೀಟರ್ ಲಿಂಕ್ ರಸ್ತೆ ಹಾಗೂ ತಲಾ 1 ಲಕ್ಷ ಜನಸಂಖ್ಯೆ ಇರುವ 5 ಉಪನಗರಗಳನ್ನು ನಿರ್ಮಿಸುವುದು ಈ ಯೋಜನೆಯ ಉದ್ದೇಶ ಆಗಿತ್ತು. ಈ ಕೆಲಸವನ್ನ 10 ವರ್ಷಗಳಲ್ಲಿ ಮುಗಿಸಿ 30 ವರ್ಷಗಳ ಕಾಲ ಟೋಲ್ ಸಂಗ್ರಹಿಸುವ ಒಪ್ಪಂದ ಆಗಿತ್ತು. ಆದ್ರೆ ನಿಮಗೆ ಆಶ್ಚರ್ಯ ಆಗಬಹುದು, 25 ವರ್ಷ ಕಳೆದ್ರೂ ನೈಸ್ ಸಂಸ್ಥೆ ನಿರ್ಮಾಣ ಮಾಡಿರೋದು ಕೇವಲ 5 ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇ ಮಾತ್ರ. ಉಳಿದಂತೆ ಯಾವುದೇ ಟೌನ್ಶಿಪ್ಗಳು ನಿರ್ಮಾಣ ಆಗಿಲ್ಲ. ರೈತರಿಗೆ ಕಣ್ಣೀರು, ನೈಸ್ಗೆ ಮಾತ್ರ ಭರ್ಜರಿ ಲಾಭ. ಆದ್ರೂ ಕಣ್ಮುಚ್ಚಿ ಕುಳಿತ ಸರ್ಕಾರ. ಉಪನಗರಗಳ ನಿರ್ಮಾಣದ ಹೆಸರಲ್ಲಿ ಬರೋಬ್ಬರಿ 20,000ಕ್ಕೂ ಹೆಚ್ಚು ಎಕರೆ ಭೂಮಿಯನ್ನ ನೈಸ್ ಸಂಸ್ಥೆ ತನ್ನದಾಗಿಸಿಕೊಂಡಿದೆ. 23 ವರ್ಷಗಳೇ ಕಳೆದ್ರೂ ಭೂಮಿ ಕಳ್ಕೊಂಡ ಸಾವಿರಾರು ರೈತರಿಗೆ ಇನ್ನೂ ಪರಿಹಾರವೇ ಸಿಕ್ಕಿಲ್ಲ. ನ್ಯಾಯಾಲಯಗಳ ಪ್ರಕಾರ ಸಾರ್ವಜನಿಕ ಯೋಜನೆಗೆ ಅಂತ ಸ್ವಾಧೀನಪಡಿಸಿಕೊಂಡ ಭೂಮಿಯಲ್ಲಿ ನೈಸ್ ಸಂಸ್ಥೆ ಈಗ ವಾಣಿಜ್ಯ ಮಳಿಗೆಗಳು, ಟೆಕ್ ಪಾರ್ಕ್ಗಳು, ರೆಸಿಡೆನ್ಷಿಯಲ್ ಲೇಔಟ್ ಹಾಗೂ ಹೋಟೆಲ್ಗಳನ್ನು ನಿರ್ಮಿಸುತ್ತಿದೆ. ಕೆರೆಗಳನ್ನು ಮುಚ್ಚಿ ರಿಯಲ್ ಎಸ್ಟೇಟ್ ದಂಧೆ ಮಾಡಲಾಗ್ತಿದೆ. ಸರ್ಕಾರದ ಅನುಮತಿಯೇ ಇಲ್ಲದೆ ಇಷ್ಟ ಬಂದಂತೆ ಟೋಲ್ ದರ ಏರಿಸಿ ಲೂಟಿ ಮಾಡ್ತಾ ಇದೆ. ಅಚ್ಚರಿ ಅಂದ್ರೆ ಈ ಹಗರಣದಲ್ಲಿ ಸರ್ಕಾರವೇ ಶಾಮೀಲಾಗಿರುವಂತೆ ಕಾಣ್ತಿದೆ. ಹಾಗಾಗಿ ಸರ್ಕಾರ ಇದರ ವಿರುದ್ಧ ಕ್ರಮ ಕೈಗೊಳ್ಳುತ್ತೆ ಅನ್ನೋ ನಂಬಿಕೆ ನಮಗಿಲ್ಲ ಅಂತ ಸಾಕ್ಷಾತ್ ಹೈಕೋರ್ಟ್ ಹೇಳಿದೆ. ವರದಿಗಳು ಬಂದ್ರೂ ಕ್ರಮ ಇಲ್ಲ. ಅಚ್ಚರಿ ಹುಟ್ಟಿಸಿದೆ ಸರ್ಕಾರದ ನಡೆ. ಸ್ನೇಹಿತರೆ, ನೈಸ್ ಅಕ್ರಮದ ಬಗ್ಗೆ ಸರ್ಕಾರಕ್ಕೆ ಗೊತ್ತಿಲ್ಲ ಅಂತಲ್ಲ. 2016ರಲ್ಲೇ ಟಿ.ಬಿ. ಜಯಚಂದ್ರ ನೇತೃತ್ವದ ಸದನ ಸಮಿತಿ ಬರೋಬ್ಬರಿ 392 ಪುಟಗಳ ವರದಿ ನೀಡಿತ್ತು. ನೈಸ್ ಸಂಸ್ಥೆ 30 ನಿಯಮಗಳ ಪೈಕಿ 24 ನಿಯಮಗಳನ್ನು ಉಲ್ಲಂಘಿಸಿದೆ. 7,077 ಕೋಟಿ ರೂಪಾಯಿ ಬೆಲೆ ಬಾಳುವ ಭೂಮಿಯನ್ನ ದುರ್ಬಳಕೆ ಮಾಡಿಕೊಂಡಿದೆ. ಸಿಬಿಐ ತನಿಖೆ ಮಾಡಿಸಿ ಯೋಜನೆಯನ್ನ ಸರ್ಕಾರವೇ ವಶಕ್ಕೆ ಪಡಿಬೇಕು ಅಂತ ವರದಿಯಲ್ಲಿ ಹೇಳಲಾಗಿತ್ತು. ಆದರೆ ಬೊಮ್ಮಾಯಿ ಸರ್ಕಾರ ಇರಲಿ, ಸಿದ್ದರಾಮಯ್ಯ, ಕುಮಾರಸ್ವಾಮಿ, ಯಡಿಯೂರಪ್ಪ ಸರ್ಕಾರ ಇರಲಿ, ಉಪಸಮಿತಿಗಳನ್ನು ರಚಿಸಿ ಕಾಲಹರಣ ಮಾಡಿದ್ವೇ ಹೊರತು ಯಾರೂ ಆಕ್ಷನ್ ತಗೊಂಡಿಲ್ಲ. ಟೋಲ್ ಕಟ್ಬೇಡಿ, ಕುಮಾರಸ್ವಾಮಿ ಕರೆ. ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ರೊಚ್ಚಿಗೆದ್ದಿರುವ ಎಚ್.ಡಿ. ಕುಮಾರಸ್ವಾಮಿಯವರು ಯಾರು ಕೂಡ ನೈಸ್ ರಸ್ತೆಯಲ್ಲಿ ಟೋಲ್ ಕಟ್ಬೇಡಿ ಅಂತ ಸಾರ್ವಜನಿಕರಿಗೆ ಕರೆ ಕೊಟ್ಟಿದ್ದಾರೆ. ಸರ್ಕಾರ ತಕ್ಷಣವೇ ನೈಸ್ ಯೋಜನೆಯನ್ನು ತನ್ನ ವಶಕ್ಕೆ ಪಡಿಬೇಕು ಮತ್ತು ಟೋಲ್ ಸಂಗ್ರಹವನ್ನ ನಿಲ್ಲಿಸಬೇಕು.
ಒಂದು ವೇಳೆ ಸರ್ಕಾರ ಸುಮ್ಮನಿದ್ರೆ ಜೆಡಿಎಸ್ ವತಿಯಿಂದ ಬೃಹತ್ ಹೋರಾಟ ಮಾಡ್ತೀವಿ. ಶೋಭಾ ಡೆವಲಪರ್ಸ್ಗೆ ಎನ್ಒಸಿ ಕೊಡಲು ನೈಸ್ ಸಂಸ್ಥೆಗೆ ಅಧಿಕಾರ ಕೊಟ್ಟವರು ಯಾರು ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಕುಮಾರಸ್ವಾಮಿ ನೇರವಾಗಿ ಪ್ರಶ್ನಿಸಿದ್ದಾರೆ. ಕುಮಾರಸ್ವಾಮಿ ಹಾಗೂ ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಜನರು ಎಚ್ಚೆತ್ತಿದ್ದಾರೆ. ನಾನಿವತ್ತು ಟೋಲ್ ಕಟ್ಟದೆ ಹೋದೆ ಅಂತ ರೀಲ್ಸ್ ಮಾಡಿ ಹಾಕ್ತಿದ್ದಾರೆ. ನೀವು ಟೋಲ್ ಕಟ್ಟದೆ ಹೋಗಿ ಕೇಳಿದ್ರೆ ಹೈಕೋರ್ಟ್ ಆದೇಶದ ಬಗ್ಗೆ ಹೇಳಿ ಅಂತ ಜನರನ್ನು ರೊಚ್ಚಿಗೆಬ್ಬಿಸುತ್ತಿದ್ದಾರೆ. ಒಟ್ಟಿನಲ್ಲಿ ಮೊದಲ ಬಾರಿಗೆ ನೈಸ್ ರೋಡ್ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ಶುರುವಾಗೋ ಲಕ್ಷಣ ಕಾಣ್ತಿದೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ಹೈಕೋರ್ಟ್ ಆದೇಶದ ಬಳಿಕವಾದರೂ ಸರ್ಕಾರ ನೈಸ್ ರಸ್ತೆಯನ್ನು ತನ್ನ ವಶಕ್ಕೆ ಪಡಿಬೇಕಾ? ಟೋಲ್ ಸಂಗ್ರಹವನ್ನ ನಿಲ್ಲಿಸಬೇಕಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಇಂಟ್ರೆಸ್ಟಿಂಗ್ ನ್ಯೂಸ್ಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.